ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸರ್ಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಂಪಾಷಷ್ಠಿ ಅಥವಾ ಸ್ಕಂದಾಷಷ್ಠಿಯ ಒಂದು ಸಂಪೂರ್ಣ ಪೂಜಾ ವಿಧಾನ, ಹಾಗೆಯೇ ಯಾವ ಮಂತ್ರಗಳನ್ನು ಹೇಳ್ಕೋಬೇಕು, ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗಾಯತ್ರಿ ಮಂತ್ರ, ಹಾಗೆಯೇ ಒಂದು ದೀಪಾರಾಧನೆಯ ಬಗ್ಗೆ, ಹಾಗೆ ಯಾವ ನಿಯಮಗಳನ್ನು ಸಹ ಪಾಲನೆ ಮಾಡಬೇಕಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ಪೂಜಾ ವಿಧಾನದೊಂದಿಗೆ ಎಲ್ಲ ಮಾಹಿತಿಗಳನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಪೂಜಾ ವಿಧಾನ. ಪೀಠದ ಮೇಲೆ ನಾನು ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ರಂಗೋಲಿ ಅಂದರೆ ಓಂ ಸ್ಕಂದಾಯ ನಮಃ ಅಂತ ಬರೆದಿದ್ದೇನೆ. ಶಿವನ ರಂಗೋಲಿ ಥರನೇ ಬರೆಯುವಂಥದ್ದು. ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟು ಎಲ್ಲರಿಗೆ ಜವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆಯೇ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಗಣೇಶನ ಪೂಜೆ. ಮೊದಲಿಗೆ ನಾವು ಗಣೇಶನ ಪೂಜೆ ಮಾಡಬೇಕಾಗಿರೋದ್ರಿಂದ ಒಂದು ಪ್ಲೇಟ್ ಮೇಲೆ ಗಣೇಶನ ಇಟ್ಟು ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ಒಂದು ಕಳಸಕ್ಕರೆಯನ್ನು ಇಟ್ಟಿದ್ದೇನೆ. ಮತ್ತು ನಾವು ನಾಗಪ್ಪನ ಪೂಜೆಗೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಾದರೆ, ಪ್ಲೇಟನ್ನು ಇರಬೇಕು. ಒಂದು ಸ್ವಲ್ಪ ಆಳವಾಗಿರುವಂಥ ಒಂದು ಪ್ಲೇಟನ್ನು ಇಟ್ಟರೆ ತುಂಬ ಒಳ್ಳೆಯದು. ಪ್ಲೇಟನ್ನು ಇಟ್ಟು ಹಿತ್ತಾಳೆ, ತಾಮ್ರದ, ಬೆಳ್ಳಿ ಒಂದು ಪ್ಲೇಟನ್ನು ಬಳಸ್ಬೋದು. ಅದ್ರ ಮೇಲೆ 2 ಎಲೆಗಳ ಮೇಲೆ ನೀವು 5 ಕಲಬರು ಹಾಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹ, ಇಲ್ಲ ಅಂದರೆ ನಾಗಪ್ಪನ ಒಂದು ಸ್ವರೂಪದಲ್ಲಿರುವಂಥ ಒಂದು ವಿಗ್ರಹ, ಹಿತ್ತಾಳೆ ಅಥವಾ ಬೆಳ್ಳಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ. ಸೊ ನೀವು ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೇಲೆ ಅದಕ್ಕೆ ನೀವು 2 ಅಥವಾ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಗೆಜ್ಜೆ ವಸ್ತ್ರವನ್ನು ಹಾಕಿ ನಾವು ಒಂದು ದಾರ ಸಹ ನಾವು ಹಾಕಬೇಕು. ಅಂಗುನೂಲು 5 ಎಲೆ ಅಂಗುನೂಲನ್ನು ಕಟ್ ಮಾಡಿಕೊಂಡು ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ನೀವು ಕಟ್ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ. ಇಷ್ಟು ನೀವು ಸಿದ್ಧತೆ ಮಾಡಬೇಕಾಗಿರುವಂಥದ್ದು. ನಂತರದಲ್ಲಿ ಒಂದು ಕಾಯಿಯನ್ನು ಸಹ ನೀವು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಿ. ಪ್ರಸಾದಕ್ಕೆ ಅಂತ ನಾವು ಹಸಿ ಹಾಲು ಹಾಗೆಯೇ ತುಪ್ಪ ನಾವು ತನಿ ಎರಿಲಿಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು. ಹಾಗೆಯೇ ಹಾಲು ತುಪ್ಪವನ್ನು ನಾವು ಹಾಕಬೇಕು. ಹಾಗೆಯೇ ಸಪ್ರೇಟಾಗಿ ನೀವು ಹಸಿ ಹಾಲನ್ನು ನೀವು ಪ್ರಸಾದಕ್ಕೆ ಇಟ್ಟು ಅಂತ ಪೂಜೆ ಮಾಡ್ಬೋದು. ಹಾಗೆಯೇ ಚಿಗಳಿ ತಂಬಿಟ್ಟು ನಾನು ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿರೋದ್ರಿಂದ ಈಗ ಮತ್ತೆ ಮಾಡಿಲ್ಲ. ಬರೀ ಹಸಿ ಕಡಲೆ ಕಾಳು ಹಾಗೆಯೇ ಒಂದು ಅಕ್ಕಿ ಹಾಗೆಯೇ ಕಡಲೆಬೇಳೆ, ನೀವು ಎರಡರಲ್ಲಿ ಕಡಲೆಕಾಳು ಅಥವಾ ಕಡಲೆಬೇಳೆಯಲ್ಲಿ ಒಂದರಲ್ಲಿ ನೆನೆಸ್ಕೊಂಡು ಇಟ್ಟು ಹಾಗೆಯೇ ಸ್ವಲ್ಪ ಹಸಿ ಅಕ್ಕಿಯನ್ನು ಇಟ್ಟು ನೀವು ಹಣ್ಣುಗಳು ಒಂದು 2-3 ರೀತಿಯ ಹಣ್ಣುಗಳು ಹಾಗೆಯೇ ತಾಂಬೂಲ ಹಾಗೆ ತೀರ್ಥ ಅಷ್ಟರ ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬಹುದಾಗಿದೆ. ಹಾಗೆಯೇ ಅದು ತುಪ್ಪದ ದೀಪವನ್ನು ಸಹ ಹಚ್ಚಿಸಿದ್ದೇನೆ. ವಿಶೇಷವಾದ ಒಂದು ದೀಪಾರಾಧನೆ ಅನ್ನೋದಾದರೆ ಷಣ್ಮುಖ ದೀಪಾರಾಧನೆ ನಾವು ಸಿದ್ಧತೆ ಮಾಡ್ಕೋಬೇಕು. ಪ್ಲೇಟ್ ಮೇಲೆ 2 ಎಲೆಗಳ ಮೇಲೆ ನಾವು 5 ಕರಿಬೇವು ಹಾಗೆ ಶ್ರೀಗಂಧ, ಕುಂಕುಮವನ್ನು ಹಚ್ಚಿಕೊಂಡು ಅಕ್ಷತೆಯನ್ನು ಹಾಕಿ ಒಂದು ದೀಪಕ್ಕೆ 6 ಬತ್ತಿ ಒಂದು ಬತ್ತಿ ಆಗಿ ಮಾಡಿ ಅಂದರೆ ಅದನ್ನು ಬಿಗಿಯಾಗಿ ಒರೆಸ್ಕೊಂಡು 6 ಬತ್ತಿ ಸಹ ನಾವು ಇಟ್ಟು ನಾವು ತುಪ್ಪವನ್ನು ಹಾಕಿ ಅಥವಾ ಒಂದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಾವು ಒಂದು ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ ಮಾಡುವಂಥದ್ದು. ಇದಕ್ಕೆ ನಾವು ಒಂದು ಷಣ್ಮುಖ ದೀಪಾರಾಧನೆ ಅಂತ ಸಹ ನಾವು ಆಚರಣೆ ಮಾಡ್ತೇವೆ. ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತೊಂದು ಹೆಸರಾಗಿರ್ತದೆ. ನಾವು ಪೂಜೆಯನ್ನು ಪ್ರಾರಂಭ ಮಾಡುವಾಗ ಮೊದಲಿಗೆ ನಾವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ನಂತರದಲ್ಲಿ ನಾವು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೇಕು. 108 ಅಷ್ಟೋತ್ತರ ನಾಮಗಳನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಅದು ತುಂಬಾ ಒಳ್ಳೆಯದು. ನೀವು ಇದನ್ನು ನೀವು ಪ್ರತಿ ಷಷ್ಠಿಗೂ ಸಹ ಮಾಡ್ಕೊಳ್ತಾ ಬನ್ನಿ. ಇದೇ ರೀತಿಯ ಪೂಜೆಯನ್ನು ಅದು ನಿಮಗೆ ತುಂಬಾ ಒಂದು ಒಳ್ಳೆಯದ ಒಂದು ಫಲಗಳು ಸಹ ನಿಮಗೆ ಲಭಿಸ್ತಾ ಹೋಗ್ತದೆ. ನಂತರ ನೀವು ಕಾಯನ್ನು ಹೊಡೆದು ತನಿಯನ್ನು ಎರಿಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಪುಟ್ಟ ಮಕ್ಕಳಿಂದ ಸಹ ನೀವು ತನಿಯನ್ನು ಎರಿಬೇಕು. ಹಾಲು ತುಪ್ಪವನ್ನು ಹಾಕಿ ಕೊಬ್ಬರಿ ಬಟ್ಲು ಅಥವಾ ಒಂದು ಬೆಳ್ಳಿ ಬಟ್ಲನ್ನು ನೀವು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ತನಿಯನ್ನು ಎರೆದು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ನಿಮ್ಮ ಒಂದು ಸಂಕಲ್ಪವನ್ನು ಕೇಳಿಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗಿರುವಂಥದ್ದು. ಇಷ್ಟು ನೀವು ಒಂದು ಚಂಪಾಷಷ್ಠಿ ಅಥವಾ ಈ ಸ್ಕಂದಾಷಷ್ಠಿಯ ಒಂದು ಪೂಜಾ ವಿಧಾನವಾಗಿರುವಂಥದ್ದು. ಹಾಗೆಯೇ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಗಾಯತ್ರಿ ಮಂತ್ರ ಅನ್ನೋದಾದರೆ ಓಂ ತತ್ಪುರುಷಾಯ ವಿದ್ಮಹೇ ನಾಗರಾಜಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್ ಅಂತ ಹೇಳ್ಕೊಳ್ತಾ ಪೂಜೆಯನ್ನು ಮಾಡಿ. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅಷ್ಟಕ
ಅದು ಸ್ವಲ್ಪ ಲೆಂದಿ ಆಗಿರ್ತದೆ, ಆದರೂ ಕೂಡ ನಾವು ಅದನ್ನು ಓದ್ಕೋಬೇಕು. ಅದು ತುಂಬಾ ಒಂದು ಒಳ್ಳೆಯದು. ನಮಗೆ ಎಷ್ಟು ರೀತಿ ಅದು ಒಳ್ಳೇದು ಮಾಡ್ತದೆ ಅಂದರೆ ಅದನ್ನು ಊಹಿಸ್ಕೊಳ್ಳಲು ಸಹ ಸಾಧ್ಯವಿಲ್ಲ. ಸೊ ಆ ಕಾರಣಕ್ಕೆ ನೀವು ದಿನಕ್ಕೆ ಆ ದಿವಸ ನೀವು 2 ಬಾರಿನಾದ್ರೂ ಹೇಳ್ಕೊಳ್ಳಿ, ಬೆಳಿಗ್ಗೆ ಸಂಜೆ. ತುಂಬಾ ಒಂದು ಒಳ್ಳೆಯದು. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸರಳವಾದ ಒಂದು ಮಂತ್ರ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಓಂ ಶ್ರೀ ಸ್ಕಂದಾಯ ನಮಃ ಅಂತ ಸಹ ಒಂದು ಹೇಳ್ಕೋಬಹುದು. ಅದು ಸಹ ಒಳ್ಳೆಯದೇನೆ. ಮತ್ತು ನಾವು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಾದರೆ, ಯಾವಾಗೆಲ್ಲ ನಾವು ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ತಣಿಯನ್ನು ಎರೆದು ಪೂಜೆ ಮಾಡ್ತೀವೋ, ಅಂದರೆ ನಮ್ಮ ಮನೆಯಲ್ಲಿ ಅಂತಲೇ ಅಲ್ಲ, ನಾವು ಹೊರಗೆ ಒಂದು ದೇವಸ್ಥಾನಕ್ಕೆ ಸಹ ಹೋಗ್ಕೊಂಡು ನಾವು ತಣಿಯನ್ನು ಎರೆದು ನಾವು ಪೂಜೆ ಮಾಡ್ತೀವಲ್ವ, ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಂಚನ್ನು ಮಾಡ್ತಾ ಇರಲು ಬರುವುದಿಲ್ಲ. ಒಗ್ಗರಣೆ ಆಗಬಾರ್ದು, ಡೀಪ್ ಫ್ರೈ ಮಾಡಬಾರ್ದು, ಹಾಗೆಯೇ ಖಾರವಾಗಿರುವಂಥ ಒಂದು ಪದಾರ್ಥವನ್ನು ಸಹ ನಾವು ಮಾಡಬಾರ್ದು. ಸೊ ಆ ಕಾರಣಕ್ಕೆ ಇಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮಡಿಯಿಂದ ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪೂಜೆ ಮಾಡಬೇಕು. ಈ ಪೂಜೆಯನ್ನು ತುಂಬಾ ಮಡಿಯಿಂದನೇ ಮಾಡಬೇಕು. ಯಾಕೆ, ಒಂದಷ್ಟು ಮಡಿ ತಪ್ಪಿದರೆ ಅದು ನಿಮಗೆ ಒಂದು ತಪ್ಪವಾಗಿಯೇ ನಿಮಗೆ ಅದು ಪರಿವರ್ತನೆಯಾಗಿ ನಿಮಗೆ ಒಂದು ದೋಷವಾಗಿ ಅದು ಲಭಿಸ್ತದೆ. ಸೊ ಆ ಕಾರಣಕ್ಕೆ ಮಡಿಯಿಂದ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆನ ಮಾಡಬೇಕು. ನಿಮ್ಮನೇಲಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಿಗ್ರಹ ಇಲ್ಲ ಅನ್ನೋದಾದರೆ ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ತಣಿಯನ್ನು ಎರೆದು ನೀವು ಬರಬಹುದು. ಹಾಗೆಯೇ ನೀವು ಒಂದು ಪುಟ್ಟದಾಗಿರುವಂಥ ಒಂದು ಬೆಳ್ಳಿ ನಾಗಪ್ಪನ ವಿಗ್ರಹವನ್ನು ಸಹ ಇಟ್ಕೊಂಡ್ರೆ ಮನೆಯಲ್ಲಿ ತುಂಬಾ ಒಂದು ಒಳ್ಳೆಯದು. ಅದು ನಮಗೆ ಒಂದು ಎಲ್ಲ ರೀತಿಯಿಂದ ಸಹ ನಮಗೆ ರಕ್ಷಣೆ ಮಾಡ್ತದೆ. ಹಾಗೆಯೇ ಈ ಷಷ್ಠಿಯನ್ನು ನೀವು ಯಾರಿಗಾರ ನೀವು ಷಷ್ಠಿಯನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಈ ಒಂದು ಚಂಪಾ ಷಷ್ಠಿದಿಂದ ನೀವು ಪ್ರಾರಂಭ ಮಾಡಿಕೊಂಡು 9 ತಿಂಗಳ ಕಾಲ ನೀವು ಇದನ್ನು ಆಚರಣೆ ಮಾಡಬೇಕು, ಷಷ್ಠಿಯನ್ನು. ಇದನ್ನು ಯಾವುದೆಲ್ಲ ಕಾರಣಕ್ಕೆ ಆಚರಣೆ ಮಾಡ್ಬೋದು ಅನ್ನೋದಾದರೆ, ಒಂದು ಮದುವೆ ಭಾಗ್ಯಕ್ಕೆ ಆಚರಣೆ ಮಾಡ್ಬೋದು, ಸಂತಾನ ಭಾಗ್ಯಕ್ಕೆ ಆಚರಣೆ ಮಾಡ್ಬೋದು. ಆದರೆ ಮುಖ್ಯವಾಗಿ ಚರ್ಮದ ಕಾಯಿಲೆ, ಯಾರಿಗೆಲ್ಲ ಚರ್ಮದ ಕಾಯಿಲೆ ಇರ್ತದೋ, ಹಾಗೆಯೇ ಒಂದು ಎಲರ್ಜಿ ಇರ್ತದೋ, ಸರ್ಪದೋಷವಿರ್ತದೋ, ಅವರು ತುಂಬಾ ಬಹುಮುಖ್ಯವಾಗಿ ಇದನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಕಾಲಸರ್ಪ ದೋಷ ಇದ್ದವರು ಸಹ ಇದನ್ನು ಆಚರಣೆ ಮಾಡಬೇಕು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಂಪಾ ಷಷ್ಠಿಯ ಒಂದು ಪೂಜಾ ವಿಧಾನ, ದೀಪಾರಾಧನೆ, ಮಂತ್ರ, ನಿಯಮಗಳ ಪಾಲನೆ, ಹಾಗೆಯೇ ಮತ್ತಷ್ಟು ವಿಷಯದ ಬಗ್ಗೆ ತುಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.